ಚನ್ನರಾಯಪಟ್ಟಣ ನೇಗಿಲಯೋಗಿ ಶ್ರೇಯಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷರಾಗಿ ಗೋಡಿಗೆರೆ ಜಿಬಿ ಸತೀಶ್, ಉಪಾಧ್ಯಕ್ಷರಾಗಿ ಎಚ್ಆರ್ ಪ್ರಕಾಶ್, ಕಾರ್ಯದರ್ಶಿಯಾಗಿ ಮಹೇಶ್, ಖಜಾಂಚಿಯಾಗಿ ನವೀನ್, ಸಂಘಟನಾ ಕಾರ್ಯದರ್ಶಿಯಾಗಿ ಸುರೇಶ್ ಅವಿರೋಧವಾಗಿ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ನೇಗಿಲಯೋಗಿ ಶ್ರೇಯಾಭಿವೃದ್ಧಿ ಸಂಘದ ಸಂಸ್ಥಾಪಕರಾದ ವಾಸು ಅಂಕೇನಹಳ್ಳಿ, ನಿಕಟ ಪೂರ್ವ ಅಧ್ಯಕ್ಷರಾದ ಬೆಂಕಿ ಸೋಮಣ್ಣ, ಗೌರವಾಧ್ಯಕ್ಷರಾದ ಚಂದ್ರೇಗೌಡ, ಕಾರ್ಯದರ್ಶಿಯಾದ ಮಹೇಶ್, ಸಾಂಸ್ಕೃತಿಕ ಅಧ್ಯಕ್ಷರಾದ ಗಣೇಶ್, ಶ್ರೀ ಗುರುಕಲಾ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದ ನಂಜುಂಡೇಗೌಡ, ನೇಗಿಲಯೋಗಿ ಶ್ರೇಯಾಭಿವೃದ್ಧಿ ಸಂಘದ ನಿರ್ದೇಶಕರುಗಳಾದ ಯೋಗೇಶ್, ಗಂಗಾಧರ, ಕೃಷ್ಣೇಗೌಡ, ಮಧು, ಮಂಜು, ಜಗದೀಶ್, ನಾಗರಾಜು, ದಿನೇಶ್, ಸುರೇಶ್, ವಾಸುದೇವ, ಬಸವರಾಜು, ಪ್ರಸನ್ನ, ಸೋಮೇಗೌಡ, ಆನಂದ ಸೇರಿದಂತೆ ಸಂಘದ ಎಲ್ಲಾ ಸದಸ್ಯರು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನೇಗಿಲಯೋಗಿ ಶ್ರೇಯಾಭಿವೃದ್ಧಿ ಸಂಘದ 3ನೇ ವಾರ್ಷಿಕ ಸಭೆಯಲ್ಲಿ ಈ ವರ್ಷ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿ ಕಾರ್ಯದರ್ಶಿಗಳು ಹಾಗೂ ಏನು ಸಲಹಾ ಸಮಿತಿಗಳಿದೆ ಅವೆಲ್ಲರೂ ಕೂಡ ಚುನಾವಣಾ ಮುಖಾಂತರ ನಾವು ಬದಲಾವಣೆಯನ್ನ ಮಾಡತಕ್ಕಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದು. ಅದೇ ರೀತಿ ಬಂದ ಅರ್ಜಿಗಳಲ್ಲಿ ಕೆಲವು ನಾಮಿನೇಷನ್ ಕೂಡ ಮಾಡಿದ್ದೇವೆ. ಹಾಗೂ ಕೆಲವು ನಿರ್ದೇಶಕರು ಹಾಗೂ ಸಲಹಾ ಸಮಿತಿ ಅಧ್ಯಕ್ಷರು ಸ್ವತಃ ಅವರೇ ಉತ್ಸಾಹಕರಾಗಿ ಸ್ವಯಂ ಪ್ರೇರಿತರಾಗಿ ಕೂಡ ಅವರ ಹೆಸರನ್ನು ನಾವು ಘೋಷಿಸಿದ್ದೇವೆ. ಅದೇ ರೀತಿ ಮೊದಲನೇದಾಗಿ ಈ ವರ್ಷದಿಂದ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಸತೀಶ್ ಅಣ್ಣವರು ಮುಂದುವರಿತಾ ಇದ್ದಾರೆ, ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ಪರವಾಗಿ ಅಧ್ಯಕ್ಷರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಗುರುಕುಲ ನಿರ್ದೇಶಕರಾಗಿ ಹಲವಾರು ಯೋಜನೆಗಳಲ್ಲಿ ನಮಗೆ ರೂಪುರೇಷೆಗಳೊಂದಿಗೆ ನಮಗೆ ತಿಳುವಳಿಕೆ ನೀಡಿದರೆ ಇವತ್ತು ಈ ಒಂದು ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಖುಷಿಯ ವಿಚಾರ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಗುರುಕುಲ ಸಂಘದ ನಿರ್ದೇಶಕರು ಹಾಗೂ ಅಧ್ಯಕ್ಷರು ನಮ್ಮ ನಂಜುಂಡೇಗೌಡರು ಬಂದಿದ್ದಾರೆ, ಅವರಿಗೆ ಸನ್ಮಾನ ಮಾಡಿದರೆ ಅವರು ಕೂಡ ನಾವು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು. ಈ ಒಂದು ಶ್ರೇಯಾಭಿವೃದ್ಧಿ ಸಂಘದ ಶ್ರೇಯಾಭಿವೃದ್ಧಿಯ ಕುರಿತು ತಮ್ಮ ಹಿತನುಡಿಗಳನ್ನು ಹೇಳಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀವಿ. ನಮ್ಮ ನೇಗಿಲಯೋಗಿ ಸಂಘದ ಪ್ರತಿ ಸದಸ್ಯರಿಗೂ ಧನ್ಯವಾದ ಹೇಳುತ್ತಾ ಈ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಮುಂದೆ ಒಳ್ಳೆ ಸಂಘನ ಒಳ್ಳೆ ರೀತಿ ತೆಗೆದುಕೊಳ್ಳುವಲ್ಲಿ ಪ್ರತಿಯೊಬ್ಬರ ಸಹಕಾರವು ಮುಖ್ಯವಾಗಿರುತ್ತೆ. ತುಂಬ ಧನ್ಯವಾದ. ಆತ್ಮೀಯ ನೇಗಿಲಯೋಗಿ ಶ್ರೇಯಾಭಿವೃದ್ಧಿ ಸಂಘದ ಎಲ್ಲ ಸರ್ವ ಪದಾಧಿಕಾರಿಗಳೇ, ಸರ್ವ ಸದಸ್ಯರುಗಳೇ, ಇವತ್ತಿನ ದಿವಸ ಈ ಒಂದು ಸಂಘದ ಒಂದು ಏಳಿಗೆ ನೋಡಿ ನನಗೆ ಭಾರಿ ತುಂಬ ಖುಷಿ ಆಯಿತು. ಈ ಒಂದು ಸಂದರ್ಭದಲ್ಲಿ ಪದಾಧಿಕಾರಿಗಳನ್ನ ಮತ್ತು ಆಯ್ಕೆ ಮಾಡೋದು ಕೂಡ ಭಾರಿ ಇಂಪಾರ್ಟೆಂಟು ಅಂತ ನಾನು ಬಯಸಿ, ಸತೀಶ್ ಅಣ್ಣವ್ರನ್ನ ಈ ದಿವಸ ನೀವು ಅಧ್ಯಕ್ಷನಾಗಿ ಮಾಡಿದಿರಿ. ಯಾವುದೇ ಒಬ್ಬರು ಅಧ್ಯಕ್ಷ ಆದಾಗ ತುಂಬ ಒಂದು ಸಂಘದಲ್ಲಿ ಒಂದು ಜವಾಬ್ದಾರಿ ಇರುತ್ತೆ, ಅವ್ರದೇ ಆದಂಥ ಒಂದು ವೆಯ್ಟ್ ಇರ್ತದೆ. ನಮ್ಮ ಸತೀಶ್ ಅಣ್ಣವ್ರನ್ನ ಅರ್ಥ ಮಾಡ್ಕೋಬೇಕು. ಹಲವಾರು ಸದಸ್ಯರಿದ್ದಾಗ ಹಲವಾರು ಸಮಸ್ಯೆಗಳು ಬರ್ತವೆ, ಅದನ್ನು ತಾಳ್ಮೆಯಿಂದ ಬಗೆಹರಿಸಿ ಒಂದು ಸಂಘನ ಒಂದು ಪ್ರಗತಿಯತ್ತ ಮುನ್ನಡೆಸಬೇಕು ಅಂತ ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳ್ದ. ಅವ್ರಿಗೆ ಶುರುವಾಗಲಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಸರ್ವೇ ಜನ ಎಲ್ಲರೂ ನಮಸ್ಕಾರ. ನನ್ನನ್ನು ಕೂಡ ಕರೆದು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ. ನಮ್ಮೆಲ್ಲರೂ ಕೂಡ ಒಳ್ಳೆಯ ಪೂರ್ವಕ ಸಹಕಾರವನ್ನ ನೀಡ್ತೀವಿ. ಅದೇ ರೀತಿ ಇವತ್ತು ಏನು ಶ್ರೇಯಾಭಿವೃದ್ಧಿ ಸಂಘ ಅಂತಿದೆ ಅದು ನೇಗಿಲಯೋಗಿ ಸಹಕಾರ ಸಂಘ ಆಗಬೇಕು ಅಂತಕ್ಕಂಥದ್ದು. ಸಹಕಾರ ಸಂಸ್ಥೆಗೆ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಡುತ್ತೆ. 3 ದಿನ ಇವತ್ತೇನು ಚನ್ನರಾಯಪಟ್ಟಣದಲ್ಲಿ ರಿಕ್ರಿಯೇಷನ್ ಕ್ಲಬ್ ಆಗೋದು, ಕಂಟ್ರಾಕ್ಟ್ ಕ್ಲಬ್ ಆಗೋದು, ಇವತ್ತು ಚಿಕ್ಕ ಮಟ್ಟದಲ್ಲಿ ಇವತ್ತು ನಾವು 2000 ಹಾಕಿದವರು 20, 30, 50 ರೂಪಾಯಿ ಸಂಘದ ಬೆಳೆಸಿ ಇವತ್ತು ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ನಮ್ಮ ಕಣ್ಮುಂದೆ ನಿದರ್ಶನ ಇದೆ. ಅದೇ ರೀತಿ ಇವತ್ತು ನಮ್ಮ ಸಂಸ್ಥೆಯು ಕೂಡ ಇವತ್ತು 20 ರಿಂದ 30, 40 ಲಕ್ಷ ವಹಿವಾಟನ್ನ ಇವತ್ತು ನಮ್ಮ ಸಂಸ್ಥೆ ಮಾಡಿದೆ. ಅದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಸಮನಾಗಿ ಈ ಒಂದು ಸಂಸ್ಥೆಗೆ ತುಂಬಿದ್ದೀರಾ. ನಿಮ್ಮೆಲ್ಲರೂ ಕೂಡ ನೂತನ ಅಧ್ಯಕ್ಷರ ಪರವಾಗಿ ಹಾಗೂ ಕಾರ್ಯದರ್ಶಿಗಳ ಪರವಾಗಿ